ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಪ್ರೆಸೆಂಟೇಷನ್ ಆರಂಭದಲ್ಲಿ ಕೇಳೋಣ. ಮೊದಲನೇದು ಕೃಪಾ ಖಡ್ಕೆ ಅವರು, ಶ್ಲೋಕ ಸಂಖ್ಯೆ 21ರಿಂದ 25. ನಂತರದಲ್ಲಿ ಪೂಜಾ 26ರಿಂದ 30. ಅವರ ನಂತರದಲ್ಲಿ ಸುಪ್ರೀತಾ ಶ್ಲೋಕ ಸಂಖ್ಯಾ 31ರಿಂದ 35. ಭಾವನಾ ಶ್ಲೋಕ ಸಂಖ್ಯಾ 36ರಿಂದ 40. ಈಗ ಕೃಪಾ ಖಡ್ಕೆ ಅವರು. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ, ನಾನು ಕೃಪಾ ಖಡ್ಕೆ, ಲಲಿತ ಕಲಾ ಕಾಲೇಜಿನಲ್ಲಿ 3ನೇ ಸೆಮಿಸ್ಟರ್ ಡಾನ್ಸ್ ಓದ್ತಾ ಇದ್ದೀನಿ. ಇಂದು ನಾನು ರಘುವಂಶದ 1ನೇ ಸರ್ಗದ 21ರಿಂದ 25 ಶ್ಲೋಕವನ್ನ ಓದಲಿದ್ದೀನಿ. ಮೊದಲನೆಯದು, ಜುಗೋಪಾತ್ಮಾನ ಮತ್ರಸ್ಥೋ ಭೇಜೆ ಧರ್ಮ ಮನಾತುರಃ ಅಘೃದ್ಮು ರಾಧದೆ ಸ್ತೋತ್ಥ ಮಸಕ್ತ ಸುಖ ಮನ್ವಭೂತ್. ಅಂದರೆ ದಿಲೀಪರಾಜನಿಗೆ ಮತ್ತೊಬ್ಬರ ಹೆದರಿಕೆಯಿಂದ ತನ್ನ ಶರೀರವನ್ನು ಕಾಪಾಡಿಕೊಳ್ಳಬೇಕೆಂಬ ಅಗತ್ಯವೇನೂ ಇರಲಿಲ್ಲ. ಅದು ಧರ್ಮಕ್ಕೆ ಸಾಧನವೆಂಬುದರ ಮೇಲೆ ಅವನು ಅದನ್ನು ನೋಡಿಕೊಳ್ಳುತ್ತಿದ್ದನು. ರೋಗವೇ ಮೊದಲಾದವುಗಳನ್ನು ಹೋಗಲಾಡಿಸುವುದಕ್ಕಾಗಿ ಅವನು ಧರ್ಮವನ್ನು ಮಾಡಬೇಕಾಗಿರಲಿಲ್ಲ. ಧರ್ಮಕ್ಕಾಗಿಯೇ ಧರ್ಮವನ್ನು ಆಚರಿಸುತ್ತಿದ್ದನು. ಅತ್ಯಾಶೆಯಿಂದಲೇನೂ ಅವನು ದುಡ್ಡನ್ನು ಸಂಪಾದಿಸುತ್ತಿರಲಿಲ್ಲ. ತನ್ನ ಮತ್ತು ತನ್ನ ಪ್ರಜೆಗಳ ಸುಖಕ್ಕೆ ಸಂಪಾದಿಸುತ್ತಿದ್ದನು. ಅವನು ಸುಖವನ್ನು ಹೊಂದುವುದಕ್ಕೆ ಹೆಚ್ಚು ಹೆಣಗಾಡುತ್ತಿರಲಿಲ್ಲ. ತನ್ನಷ್ಟಕ್ಕೆ ತಾನೇ ಬಂದ ಸುಖವನ್ನು ಸ್ವೀಕರಿಸುತ್ತಿದ್ದನು. ಒಟ್ಟಿನಲ್ಲಿ ಈ ಶ್ಲೋಕದ ತಾತ್ಪರ್ಯವನ್ನು ನಾವು ಒಬ್ಬ ಸಮರ್ಥ ಉತ್ತಮ ನಾಯಕನ ಲಕ್ಷಣವಿರುವ ಸಮರ್ಥ ರಾಜನು ಹೇಗೆ ಬದುಕ್ತಿದ್ದ ಅನ್ನೋದಕ್ಕೆ ದಿಲೀಪನು ಒಂದು ಉತ್ತಮ ಉದಾಹರಣೆ ಎಂದರೆ ತಪ್ಪಾಗಲಾರದು. 22ನೇ ಶ್ಲೋಕ, ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘ ವಿಪರ್ಯಯ ಗುಣಾನುಬಂಧಿತ್ವಾನ್ ತಸ್ಯ ಸಪ್ರಸವ ಇವ. ಮತ್ತೊಬ್ಬರ ವಿಚಾರವು ತನಗೆ ಗೊತ್ತಿದ್ದರೂ ಅವರಿಗೆ ಸಂಕಟಗೊಳಿಸುವ ಮಾತನ್ನು ಆಡದೇ ಇರುವುದು, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವ ಸಾಮರ್ಥ್ಯವಿದ್ದರೂ ಅಪಕಾರವನ್ನು ನುಂಗಿಕೊಳ್ಳುವುದು, ದಾನ ಮಾಡಿದರೂ ತಾನು ಕೊಟ್ಟೆನೆಂದು ಜನರಲ್ಲಿ ಹೇಳಿಕೊಳ್ಳದೇ ಇರುವುದು, ಹೀಗೆ ಆತನಲ್ಲಿ ಜ್ಞಾನವೇ ಮೊದಲಾದ ಗುಣಗಳು ತಮಗೆ ಆಗದ ಗುಣಗಳ ಜೊತೆಯಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಬೆರೆತುಕೊಂಡಿದ್ದವು ಎಂದು ಹೇಳಲಾಗುತ್ತದೆ. ಅಣ್ಣ ತಮ್ಮಂದಿರ ಹಾಗೆ ಬೆರೆತುಕೊಳ್ಳುತ್ತಿದ್ದನು ಅನ್ನೋದರ ಒಂದು ವಿಶೇಷ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ಸಂಸಾರದಲ್ಲಿ ಕೂಡ ಬಂಧು ಬಾಂಧವರು ಅಣ್ಣ ತಮ್ಮಂದಿರ ಜೊತೆ ಇರುವಾಗ ನಮ್ಮ ಜೊತೆಗಿದ್ದವರ ಎಲ್ಲ ಒಳ್ಳೆಯದು ಕೆಟ್ಟ ಗುಣಗಳನ್ನ ಹೇಗೆ ಅನುಸರಿಸಿಕೊಂಡು ಹೋಗುತ್ತವೆಯೋ ಹಾಗೆ ದಿಲೀಪನು ಇನ್ನೊಬ್ಬರ ಕೆಟ್ಟದನ್ನ ಹೇಳದೆ, ಇನ್ನೊಬ್ಬರನ್ನ ಹೀನಾಯವಾಗಿ ಏನು ಅನ್ನದೆ, ಅವರ ಸದ್ಗುಣಗಳನ್ನ ಮಾತ್ರ ನೆನಪಿಸಿಕೊಂಡು ಅವರ ಒಳ್ಳೆಯತನವನ್ನು ಮಾತ್ರ ಗುರುತಿಸುತ್ತಾ ಅವರನ್ನ ಶ್ಲಾಘನೆ ಮಾಡಿ ಅವರೊಂದಿಗೆ ಹೊಂದಿಕೊಂಡು ಬಾಳುತ್ತಿದ್ದನು. ಪ್ರಜೆಗಳೊಂದಿಗೆ ಹೊಂದಿಕೊಂಡು ಯಾವುದೇ ತಾನು ಅರಸ ಎನ್ನುವ ಒಂದು ಅಂತರವನ್ನು ಕಾಪಾಡಿಕೊಳ್ಳದೆ ಎಲ್ಲರೂ ತನ್ನವರೆಂದು ಭಾವಿಸಿಕೊಂಡು ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದನು ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳಲಾಗುತ್ತಿದೆ. ಶ್ಲೋಕ 23, ಅನಾಕೃಷ್ಟಸ್ಯ ವಿಷರ್ಯೇ ವಿದ್ಯಾನ ಪಾರದೃಶ್ವನಃ ತಸ್ಯ ಧರ್ಮರತೆ ರಾಸಿಧ್ವತ್ವಂ ಜಲಸಾ ವಿನಃ. ಅವನು ಕೂದಲು ನೆರೆತ ವಯೋವೃದ್ಧನಲ್ಲವಾದರೂ ವಿಷಯ ವೈರಾಗ್ಯದಿಂದಲೂ ವಿದ್ಯೆಗಳನ್ನು ಮಂದಟ್ಟು ಮಾಡಿಕೊಂಡುವುದರಿಂದಲೂ ಧರ್ಮ ಶ್ರದ್ಧೆಯಿಂದಲೂ ದೊಡ್ಡವನೆನಿಸಿಕೊಂಡಿದ್ದನು. ಅಂದರೆ ನಾವು ಬಹಳ ಸಹಜವಾಗಿ ಹೇಳ್ತೀವಿ, ಇಷ್ಟೊಂದು ವಯಸ್ಸಾದ್ರೂ ನಿನ್ ಬುದ್ಧಿ ಬಂದಿಲ್ವಲ್ಲ ಅಂತ ಕೆಲವೊಮ್ಮೆ ಹೇಳ್ತೀವಿ. ಹಾಗೆ ಕೆಲವರಿಗೆ ವಯಸ್ಸು ಚಿಕ್ಕದಾದರೂ ಅವರ ಗುಣ ವಿಶೇಷಗಳಿಂದ, ಅವರ ವಿದ್ಯೆಯಿಂದ, ಅವರು ನಡೆದುಕೊಳ್ಳುವ ರೀತಿಯಿಂದ ಅವರು ಬಹಳ ಕೊಂಡಿರುತ್ತಾರೆ. ಹಾಗೆಯೇ ದಿಲೀಪನು ತನ್ನ ವಯಸ್ಸಿಗೆ ಮೀರಿದ ಗಾಂಭೀರ್ಯದಿಂದ ನಡೆದುಕೊಳ್ಳುತ್ತಿದ್ದನು. ಇಲ್ಲಿ ಬಲ್ಲವರು ಹೇಳ್ತಾರೆ, ವೃದ್ಧಾಪ್ಯದಲ್ಲೂ ಕೂಡ 4 ವಿಧ ಇದೆ ಅಂತ. ವೈರಾಗ್ಯ ವೃದ್ಧತ್ವ, ವಿದ್ಯಾ ವೃದ್ಧತ್ವ, ಶೀಲ ವೃದ್ಧತ್ವ,
ವಯೋವೃದ್ಧತ್ವ ಎಂದು ವೃದ್ಧತ್ವವು 4 ಬಗೆ ಎಂದು ಮೊದಲನೆಯ 3 ದಿಲೀಪನಲ್ಲಿದ್ದವೆಂದು ಶ್ಲೋಕದ ಅಭಿಪ್ರಾಯವನ್ನು ಕೆಲವರು ಹೇಳುತ್ತಾರೆ. ಅಂದ್ರೆ ತನ್ನ ವಯಸ್ಸಿಗೆ ಮೀರಿದ ವೈರಾಗ್ಯ, ವಿದ್ಯೆಯಂತೂ ಎಲ್ಲ ಸಕಲ ವಿದ್ಯಾ ಪಾರಂಗತನಾಗಿದ್ದನು. ಶೀಲ ವೃದ್ಧತ್ವ ಇದು ಬಹಳ ಮುಖ್ಯವಾಗಿ ಒಬ್ಬ ಯಾವುದೇ ಹಿರಿಯ ಅಧಿಕಾರಿಗಿರ್ಬೋದು, ಅನಂತ ನಮ್ಮಲ್ಲಿ ಪ್ರಪಂಚದಲ್ಲಿ ನೋಡ್ತೀವಿ ನಾವು, ಆಯಾ ಸ್ಥಾನಮಾನಕ್ಕೆ ಸರಿಯಾದ ವಿವೇಕದಿಂದ ವಿನಯದಿಂದ ನಡೆದುಕೊಳ್ಳುವವರನ್ನು ಪ್ರತಿಯೊಬ್ಬರನ್ನು ಜಗತ್ತು ಎಂದಿಗೂ ಗೌರವಿಸುತ್ತದೆ. ಕೆಲವೊಮ್ಮೆ ಇದಕ್ಕೆ ವಿರುದ್ಧವಾಗಿ ಆ ಸ್ಥಾನಮಾನಗಳ ಬೆಲೆಯನ್ನು ಅರಿಯದೆ ಕೆಲವರು ಕೆಟ್ಟದಾಗಿ ನಡೆದುಕೊಳ್ಳುವ ರೀತಿಯೂ ಇದೆ. ಆದರೆ ದಿಲೀಪನು ಅದಕ್ಕೆ ಒಂದು ಮೇರು ಶಿಖರದಂತೆ ಅವನ ವಯಸ್ಸಿಗೆ ಮೀರಿದ ಒಂದು ಸನ್ನಡತೆಯಿಂದ ವಿದ್ಯಾವಂತನಾಗಿ ಬಾಳುತ್ತಿದ್ದನು ಎನ್ನುವುದು ಈ ಶ್ಲೋಕದ ತಾತ್ಪರ್ಯ. 24ನೆಯ ಶ್ಲೋಕ. ಪ್ರಜಾನಾಂ ವಿನಯಾಧಾನ ರಕ್ಷಣಾಭರಣಾದಪಿ ಸ ಪಿತಾ ಪಿತರಸ್ಥಾ ಸಾಂ ಕೇವಲಂ ಜನ್ಮಹೇತವ. ಪ್ರಜೆಗಳ ನಡತೆಯನ್ನು ತಿದ್ದುವುದು, ಅವರನ್ನು ಆಪತ್ತುಗಳಿಂದ ಪಾರು ಮಾಡುವುದು, ಅನ್ನಪಾನಾದಿಗಳನ್ನು ಕೊಟ್ಟು ಅವರನ್ನು ಮುಂದಕ್ಕೆ ತರುವುದು, ಹೀಗೆ ಮಾಡುತ್ತಿದ್ದರಿಂದ ಆತನೇ ನಿಜವಾದ ತಂದೆಯಾಗಿದ್ದನು. ಅವರ ನಿಜವಾದ ತಂದೆ ಎಂದರೆ ಅವರ ಹುಟ್ಟಿಗೆ ಮಾತ್ರ ಹೊಣೆಯಾಗುತ್ತಿದ್ದರು ಎಂಬುದು ಈ ಶ್ಲೋಕವು ವಿವರಿಸುತ್ತದೆ. ಅಂದರೆ ಜನ್ಮ ಕೊಟ್ಟ ತಂದೆ ತಾಯಿ ಬೇರೆಯಾದರೂ ದಿಲೀಪನು ತನ್ನ ಮಕ್ಕಳನ್ನು, ತನ್ನ ಪ್ರಜೆಗಳನ್ನು ತಾನೊಬ್ಬ ತಂದೆ ಮಕ್ಕಳನ್ನ ನೋಡಿಕೊಳ್ಳುವಂತೆ ನೋಡಿಕೊಳ್ಳುತ್ತಿದ್ದನು ಅಂತ ಇಲ್ಲಿ ವಿವರಿಸಲಾಗಿದೆ. ಅಂದ್ರೆ ಯಾವಾಗ್ಲೂ ಒಬ್ಬ ರಾಜನಿಗೆ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಅವನನ್ನ ಹೇಗೆ ನಾವು ಸನ್ಯಾಸಿಗಳು ದೀಕ್ಷೆ ತಗೋತಾರೆ ಅಂತ ಹೇಳ್ತೀವೋ, ರಾಜನು ಕೂಡ ದೀಕ್ಷೆ ತಗೋತಾನೆ. ಅದರಲ್ಲಿ ಮುಖ್ಯವಾದ ದೀಕ್ಷೆ, ನನ್ನ ಪ್ರಜೆಗಳನ್ನು ನಾನು ನನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ, ಸಮಾನವಾಗಿ ನೋಡಿಕೊಳ್ಳುತ್ತೇನೆ ಅನ್ನುವ ಒಂದು ದೀಕ್ಷೆಯನ್ನ ರಾಜ ತಗೊಳ್ತಾನೆ. ಅದರಂತೆ ನಡೆದ ದಿಲೀಪನು ನಡೆಯುತ್ತಿದ್ದುದರಿಂದ ದಿಲೀಪನನ್ನು ಶ್ರೇಷ್ಠ ರಾಜನೆಂದು ಪರಿಗಣಿಸಲಾಗುತ್ತದೆ. ಕೊನೆಯ ಶ್ಲೋಕ. ಸ್ಥಿತೈ ದಂಡಯತೋ ದಂಡ್ಯಾನ್ ಪರಿಣೇತು ಪ್ರಸೂತಯೇ ಆಪ್ಯರ್ಥ ಕಾಮೋ ತಸ್ಯಾಸ್ತಾಂ ಧರ್ಮ ಏವ ಮನೀಷಿಣ. ದಿಲೀಪರಾಜನು ಲೋಕದ ಕಟ್ಟುಪಾಡುಗಳು ಸರಿಯಾಗಿರಲೆಂಬ ಉದ್ದೇಶದಿಂದಲೇ ದಂಡನೆ ಮಾಡುತ್ತಿದ್ದರಿಂದಲೂ ವಂಶವು ಬೆಳೆಯಲೆಂಬ ಮನಸ್ಸಿನಿಂದಲೇ ಮದುವೆಯಾಗಿದ್ದರಿಂದಲೂ ಅರ್ಥಕ್ಕೆ ಸಾಧನವಾಗಿರುವ ದಂಡವು, ಕಾಮಕ್ಕೆ ಸಾಧನವಾಗಿರುವ ಮದುವೆಯು ಅವನ ಪಾಲಿಗೆ ಧರ್ಮಕ್ಕೆ ಸಾಧನವಾಗಿದ್ದವು. ಇದರಲ್ಲಿಯೇ ಅವನ ವಿಶೇಷ ಗುಣಗಳು ಅರ್ಥವಾಗುತ್ತವೆ. ಸಾಮಾನ್ಯವಾಗಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಅಂತ ಎನಿಸಿಕೊಂಡಿದ್ದೇವೆ. ಅದರಲ್ಲಿಯೂ ಧರ್ಮ, ಅರ್ಥ, ಕಾಮ ಇವುಗಳಿಗೆ ತ್ರಿವರ್ಗವೆಂದು ಹೆಸರು. ಇವು 3 ಬೇರೆ ಬೇರೆ ಪುರುಷಾರ್ಥಗಳಾದರೂ ದಿಲೀಪರಾಜನು ಧರ್ಮವನ್ನೇ ಮುಖ್ಯವಾಗಿರಿಸಿ ಧರ್ಮಕ್ಕೆ ಅರ್ಥ ಕಾಮಗಳನ್ನು ಎರಡನೆಯದಾಗಿ ಎಣಿಸಿದ್ದನೆಂದು ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಧನ್ಯವಾದಗಳು. ಉತ್ತಮ ಮೇಡಮ್, ಚೆನ್ನಾಗಿತ್ತು ಪ್ರೆಸೆಂಟೇಷನ್. ಈ ಪ್ರೆಸೆಂಟೇಷನ್ ಬಗ್ಗೆ ಉಳಿದವರದ್ದು ಅಭಿಪ್ರಾಯ ಏನಾದ್ರೆ ತಿಳಿಸಬಹುದು 1-2 ನಿಮಿಷದಲ್ಲಿ. ಫೈನ್. ನೆಕ್ಸ್ಟ್ ಪೂಜಾ ಅವರದ್ದು ಶ್ಲೋಕ ಸಂಖ್ಯಾ 26ರಿಂದ 30. ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ ಸುಗಮ್. ನಾನು ಲಲಿತಾ ಕಲಾ ಕಾಲೇಜಿನಲ್ಲಿ ಅಂತಿಮ ವರ್ಷದ MA ಪದವಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ರಘುವಂಶದ 1ನೇ ಸರ್ಗದ 26ನೇಯಿಂದ 30 ಶ್ಲೋಕವನ್ನು ಓದಲಿದ್ದೇನೆ. 26ನೇ ಶ್ಲೋಕ. ದುದೋಹಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ ಸಂಪದ್ವಿನಿಮಯೇನೋಭೌ ದದತುರ್ಭುವನದ್ವಯಂ. ಮೊದಲಿಗೆ ಪದಾರ್ಥವನ್ನು ಹೇಳುತ್ತೇನೆ. ಸಹ ಆತನು, ಯಜ್ಞಾಯ ಯಜ್ಞಕ್ಕೋಸ್ಕರ, ಗಾಂ ಭೂಮಿಯನ್ನು, ದುದೋಹ ಅಂದ್ರೆ ಕರೆಯುತ್ತಿದ್ದನು, ಮಘವ ಇಂದ್ರನು, ಸಸ್ಯಾಯ ಪೈರಿಗೋಸ್ಕರ, ದಿವಂ ಸ್ವರ್ಗವನ್ನು, ದುದೋಹ ಅಂದರೆ ಕರೆಯುತ್ತಿದ್ದನು, ಉಭೌ ಅವರಿಬ್ಬರು, ಸಂವದ್ವಿನಿಮಯೇನ ಅಂದ್ರೆ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಸಂಪತ್ತನ್ನು ಬದಲಾಯಿಸುವುದರಿಂದ, ಭುವನ ದ್ವಯಂ ಅಂದ್ರೆ 2 ಲೋಕವನ್ನು, ದದತುಹು ಕಾಪಾಡುತ್ತಿದ್ದರು. ಇದರ ಒಟ್ಟು ಅರ್ಥ,
ರಾಜನು ಯಜ್ಞಗಳಿಂದ ಇಂದ್ರಲೋಕವನ್ನು ನೋಡಿಕೊಳ್ಳುತ್ತಿದ್ದನು. ಇಂದ್ರನೂ ಮಳೆಯನ್ನು ಸುರಿಸಿ ಭೂಲೋಕದಲ್ಲಿ ಪೈರು ಬೆಳೆಯುವ ಹಾಗೆ ಮಾಡುತ್ತಿದ್ದರು. 27ನೇ ಶ್ಲೋಕ. ನ ಕಿಲಾನುಯಯುಸ್ತಸ್ಯ ರಾಜಾನೋ ರಕ್ಷಿತುರ್ಯಶಃ ವ್ಯಾವೃತ್ತ ಯತ್ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಸ್ಥಿತಾಃ. ಇದರ ಪದಾರ್ಥ ಯತ್ ಅಂದ್ರೆ ಯಾವ ಕಾರಣದಿಂದ, ತಸ್ಕರತ ಕಳ್ಳತನವು, ಪರಸ್ವೇಭ್ಯಃ ಪರರ ಧನಗಳಿಂದ, ವ್ಯಾವೃತ್ತ ಅಂದ್ರೆ ಹಿಂತಿರುಗಿದ್ದಾಗಿ, ಶ್ರುತೌ ಶಬ್ದದಲ್ಲಿಯೇ, ಸ್ಥಿತ ನಿಂತು ಬಿಟ್ಟವು, ತತ್ ಆ ಕಾರಣದಿಂದ, ರಾಜಾನಃ ದೊರೆಗಳು, ರಕ್ಷಿತುಹು ರಕ್ಷಕನಾದ, ತಸ್ಯ ಅಂದ್ರೆ ಆತನ, ಯಶಃ ಕೀರ್ತಿಯನ್ನು, ನ ಅನುಯಯುಃ ಕಿಲ ಅಂದ್ರೆ ಅನುಸರಿಸಲೇ ಇಲ್ಲವೋ ಏನೋ. ಇದರ ಅರ್ಥ ಆತನ ರಾಜ್ಯ ಅಂದ್ರೆ ದಿಲೀಪನ ರಾಜ್ಯದಲ್ಲಿ ಕಳ್ಳತನವೆಂಬುದು ಮತ್ತೊಬ್ಬರ ಹಣದ ವಿಷಯವಾದದ್ದಾಗಿರದೆ ಕಳ್ಳತನವೆಂಬ ಮಾತಿನ ವಿಷಯವಾಗಿದ್ದರಿಂದ ಮಿಕ್ಕ ರಾಜರು ಆತನಂತೆ ಕೀರ್ತಿಯನ್ನು ಹೊಂದುವುದಕ್ಕೆ ಆಗಲಿಲ್ಲವೋ ಎಂಬಂತಿತ್ತು. ಇದರ ಅರ್ಥ ಅಂದ್ರೆ ಒಟ್ಟು ಅರ್ಥ, ಕಳ್ಳತನಕ್ಕೆ ವಿಷಯವು ಮತ್ತೊಬ್ಬರ ಸ್ವತ್ತು. ಆದರೆ ದಿಲೀಪನು ಜನರ ಸ್ವತ್ತನ್ನು ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತಿದ್ದನಾದ್ದರಿಂದ ಅದನ್ನು ಕದಿಯುವುದು ಯಾರಿಂದಲೂ ಆಗುತ್ತಿರಲಿಲ್ಲ. ಇದರಿಂದ ಅವನ ಕಾಲದಲ್ಲಿ ಕಳ್ಳತನವೆಂಬ ಮಾತೇ ಕಳವಾಗಿ ಹೋಯಿತು. ಈ ಕಾರಣದಿಂದ ಅವನ ಮುಂದಿನ ರಾಜರು ಕಳ್ಳತನವನ್ನು ನಿಲ್ಲಿಸಬೇಕಾದ ಅವಶ್ಯಕತೆಯೇ ಬೀಳಲಿಲ್ಲ. ಇದರಿಂದಲೇ ಅವರಿಗೆ ಅವನಂತೆ ಕೀರ್ತಿಯೂ ಬರುವುದಕ್ಕವಕಾಶವಾಗಲಿಲ್ಲವೋ ಏನೋ ಎಂದು ಕವಿ ಇಲ್ಲಿ ಉತ್ಪ್ರೇಕ್ಷೆ ಮಾಡಿರುತ್ತಾನೆ. ಪ್ರಜೆಗಳ ಸ್ವತ್ತನ್ನು ದಿಲೀಪನು ಬಲು ಚೆನ್ನಾಗಿ ಕಾಪಾಡುತ್ತಾ ಇದ್ದನೆಂಬುದು ಇದರ ಭಾವಾರ್ಥ. 3ನೇ ಶ್ಲೋಕ. ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಸ್ತಸ್ಯಾರ್ಥಸ್ಯ ಯಥೌಷಧಂ ತ್ಯಾಜ್ಯೋ ದುಷ್ಟಃ ಪ್ರಿಯೋಪ್ಯಾಸಿನಂಗುಲಿವೋರಗಕ್ಷತ. ಪದಾರ್ಥ ಶಿಷ್ಟಃ ಅಂದ್ರೆ ಒಳ್ಳೆಯವನು, ದ್ವೇಷ್ಯೋಪಿ ಶತ್ರುವಾದರೂ, ತಸ್ಯ ಆತನಿಗೆ, ಆರ್ತಸ್ಯ ರೋಗಿಗೆ, ಔಷಧಂ ಔಷಧಿಯು, ಯಥಾ ಹೇಗೋ ಹಾಗೆ, ಸಮ್ಮತಃ ಮೆಚ್ಚಾದವನು, ಆಸೀತ್ ಆಗಿರುತ್ತಿದ್ದನು, ದುಷ್ಟಃ ಕೆಟ್ಟವನು, ಪ್ರಿಯೋಪಿ ಬೇಕಾದವನಾಗಿದ್ದರೂ, ಉರಗಕ್ಷತ ಅಂದ್ರೆ ಹಾವು ಕಚ್ಚಿದ ಅಂಗುಲಿ ಇವ ಅಂದ್ರೆ ಬೆರಳಿನ ಹಾಗೆ, ತ್ಯಾಜ್ಯ ಬಿಡಲ್ಪಡತಕ್ಕವನು, ಆಸೀತ್ ಅಂದ್ರೆ ಆಗಿರುತ್ತಿದ್ದನು. ಇದರ ಒಟ್ಟು ಅರ್ಥ, ತನಗೆ ಶತ್ರುಗಳಾಗಲಿ ಮಿತ್ರರಾಗಲಿ ಅವರು ಶಿಷ್ಟರಾದರೆ ಮೆಚ್ಚುತ್ತಲೂ ದುಷ್ಟರಾದರೆ ದಂಡಿಸುತ್ತಲೂ ಇದ್ದನು ದಿಲೀಪ. ಹಾವು ಕಚ್ಚಿದ ಬೆರಳು ತನ್ನದೇ ಆಗಿದ್ದರೂ ದೇಹದ ಮಿಕ್ಕ ಭಾಗವು ವಿಷವು ಏರದೇ ಇರಲೆಂದು ಜನರು ಹಿಂದು ಮುಂದೆ ನೋಡದೆ ಕತ್ತರಿಸಿ ಹಾಕುತ್ತಾರಲ್ಲವೇ, ಅದರಂತೆ ತನ್ನ ಕಡೆಯವರಾದರೂ ದುಷ್ಟರೆಂದು ತಿಳಿದರೆ ಕೂಡಲೇ ದಿಲೀಪನು ದಂಡಿಸುತ್ತಿದ್ದುದನ್ನು ಎಂಬುದು ಹಾವು ಕಚ್ಚಿದ ಬೆರಳಿನಂತೆ ಎಂಬ ಉಪಮಾನದಿಂದ ಈ ಉಪಮಾನದಿಂದ ಕವಿಯು ವಿವರಿಸಿದ್ದಾರೆ. 29ನೇ ಶ್ಲೋಕ. ತಂ ವೇದ ವಿದಧೆ ನೂನಂ ಮಹಾಭೂತ ಸಮಾಧಿನ ತಥಾ ಹಿ ಸರ್ವೇ ತಸ್ಯಾಸನ್ ಪರಾರ್ಥೈಕ ಫಲಾಗುಣ. ಪದಾರ್ಥ ವೇದಾಹ ಅಂದ್ರೆ ಬ್ರಹ್ಮನು, ತಂ ಆತನನ್ನು, ಮಹಾಭೂತ ಸಮಾಧಿನ ಅಂದರೆ ಮಹಾಭೂತಗಳನ್ನು ಸೇರಿಸಿ, ವಿದಧೆ ಅಂದ್ರೆ ಸೃಷ್ಟಿ ಮಾಡಿದನು, ನೂನಂ ನಿಜವು, ತಥಾಹಿ ಹಾಗೆಯೇ ಸರಿ ಎಂದು, ತಸ್ಯ ಆತನ, ಸರ್ವೇ ಎಲ್ಲ, ಗುಣಾಹ ಅಂದ್ರೆ ಗುಣಗಳು, ಪರಾರ್ಥೈಕ ಫಲಾಹ ಅಂದ್ರೆ ಮತ್ತೊಬ್ಬರಿಗೆ ಒಳ್ಳೆಯದಾಗುವುದಕ್ಕಾಗಿಯೇ ಇರೋದು ಅಂತ, ಆಸನ್ ಅಂದ್ರೆ ಇದ್ದವು. ಇದರ ಅರ್ಥ, ಬ್ರಹ್ಮನು ಅವನನ್ನು ಪಂಚ ಮಹಾಭೂತಗಳೆಲ್ಲವನ್ನೂ ಒಟ್ಟುಗೂಡಿಸಿ ಸೃಷ್ಟಿ ಮಾಡಿರಬೇಕು. ಏಕೆಂದರೆ ಮಹಾಭೂತಗಳ ಗುಣಗಳ ಹಾಗೆಯೇ ಆತನ ಗುಣಗಳು ಮತ್ತೊಬ್ಬರ ಪ್ರಯೋಜನಕ್ಕಾಗಿಯೇ ಇರುತ್ತಿದ್ದವಂತೆ. ಕಡೆಯ ಶ್ಲೋಕ. ಸವೇಲಾ ವಪ್ರವಲಯಾಂ ಪರಿಖೀಕೃತ ಸಾಗರಾಂ ಅನನ್ಯ ಶಾಸನಾಮುರ್ವೀಂ ಶಶಾಸೈಕ ಪುರೀಮಿವ. ಇದರ ಪದಾರ್ಥ ಸಹ ಅಂದ್ರೆ ಆತನು, ವೇಲಾವಪ್ರವಲಯಾಂ ಅಂದ್ರೆ ಸಮುದ್ರದ ದಡವೇ ಕೋಟೆಯ ಗೋಡೆಯಾಗಿಯೂ,
ಪರೀಕ್ಷೀಕೃತ ಸಾಗರಂ ಅಂದ್ರೆ ಸಮುದ್ರಗಳೇ ಕಂದಕವಾಗಿಯೂ ಅನನ್ಯ ಶಾಸನ ಮತ್ತೊಬ್ಬರ ಆಳ್ವಿಕೆ ಇಲ್ಲದಾಗಿಯೂ ಇರುವ ಉರ್ವೀಂ ಅಂದ್ರೆ ಭೂಮಿಯನ್ನು ಏಕಪುರೀನಿವ ಅಂದ್ರೆ ಒಂದೇ ಪಟ್ಟಣವನ್ನು ಹೇಗೋ ಹಾಗೆ ಶಶಾಸ ಅಂದ್ರೆ ಆಳುತ್ತಿದ್ದನು ಅಂತ. ಒಟ್ಟು ಅರ್ಥ, ಅವನ ರಾಜಧಾನಿಗೆ ಕೋಟೆ ಕೊತ್ತಲುಗಳಾಗಲಿ ಕಂದಕವಾಗಲಿ ಇರಲಿಲ್ಲ, ಏಕೆಂದರೆ ಸಮುದ್ರದವರೆಗಿನ ರಾಜ್ಯಗಳನ್ನೆಲ್ಲ ಒಂದೇ ಪಟ್ಟಣವೋ ಎಂಬಂತೆ ಅವನೊಬ್ಬನೇ ಆಳುತ್ತಿದ್ದನು ಎಂಬುದು ಈ ಕಡೆಯ ಶ್ಲೋಕದ ಅರ್ಥ. ಧನ್ಯವಾದ. ಉತ್ತಮಂ. Any observations from others? ಮುಂದಿನ ಶ್ಲೋಕ ಸುಪ್ರೀತಾ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನನ್ನ ಶ್ಲೋಕ ಸಂಖ್ಯೆ 31ರಿಂದ 35ರವರೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 31ನೇ ಶ್ಲೋಕ. ತಸ್ಯ ದಾಕ್ಷಿಣ್ಯ ರೂಢೇನ ನಾಮ್ನ ಮಗಧ ವಂಶಜ ಪತ್ನಿ ಸುದಕ್ಷಿಣೆ ಧಾಸ್ಯಾದ್ ಅಧ್ವರಸ್ಯೇವ ದಕ್ಷಿಣ. ಅಂದ್ರೆ ಈ ಶ್ಲೋಕದಲ್ಲಿ ದಿಲೀಪ ರಾಜನಿಗೆ ಮಗಧ ವಂಶದಲ್ಲಿ ಜನಿಸಿದಂತಹ ಸುದಕ್ಷಿಣೆ ಎಂಬಂತ ಪತ್ನಿ ಇರ್ತಾರೆ. ಅವರು ತಮ್ಮ ಹೆಸರಿಗೆ ತಕ್ಕಂತೆ ಇತರರ ಮನಸ್ಸಿನ ಅನುವರ್ತಿಸುವಂತಹ ಗುಣವಾದಂತಹ ದಾಕ್ಷಿಣ್ಯವು ಅವರಲ್ಲಿತ್ತು ಅನ್ನೋದು ಈ ಶ್ಲೋಕದ ಅರ್ಥ. ಆದ್ರಿಂದ ಅವರು ಬಹಳ ಗೌರವಕ್ಕೆ ಭಾಜನರಾಗಿದ್ರು ಅಲ್ಲಿ ಅನ್ನೋದು ಇಲ್ಲಿ ನಮ್ಗೆ ತಿಳಿದು ಬರುತ್ತದೆ. ಯಜ್ಞ ಪುರುಷರಿಗೆ ಹೇಗೆ ದಕ್ಷಿಣೆ ಎಂಬ ಪತ್ನಿಯು ಪ್ರಸಿದ್ಧಳು, ಹಾಗೆ ದಿಲೀಪನ ಪತ್ನಿಯು ಕೂಡ ಸುಪ್ರಸಿದ್ಧಳು ಎನ್ನುವುದು ಈ ಶ್ಲೋಕದ ಅರ್ಥ ಬರುತ್ತದೆ. ಮತ್ತೆ ಮುಂದಿನ ಶ್ಲೋಕ 32ನೇ ಶ್ಲೋಕ. ಕಲತ್ರವಂತ ಮಾತ್ಮಾನಂ ಅವರೋಧೆ ಮಹತ್ಯಪಿ ಥಯಾಮೇನೆ ಮನಸ್ವಿನ್ಯಾಂ ಲಕ್ಷ್ಮ್ಯಾಚ ವಸುಧಾಧಿಪಃ. ವಸುಧಾಧಿಪ ಅಂದ್ರೆ ಭೂಮಿಗೆ ಒಡೆಯನಾದಂತಹ ದಿಲೀಪ ರಾಜನ ಅಂತಃಪುರದಲ್ಲಿ ಬಹಳಷ್ಟು ಮಂದಿ ಸ್ತ್ರೀಯರಿದ್ರೂ ಕೂಡ ದಿಲೀಪ ರಾಜನಿಗೆ ತನ್ನ ಪತ್ನಿಯಾದಂತ ಸುದಕ್ಷಿಣೆಯಲ್ಲಿ ಬಹಳ ಪ್ರೇಮವಿತ್ತು ಅನ್ನೋದು ಈ ಶ್ಲೋಕದಲ್ಲಿ ಹೇಳಕ್ ಬರುತ್ತೆ. ಅಂದ್ರೆ ಹೇಗೆ ಒಬ್ಬ ರಾಜನಿಗೆ ತನ್ನ ರಾಜ್ಯದ ಮೇಲೆ ಬಹಳ ಒಂದು ಪ್ರೀತಿ ಇರುತ್ತೆ, ಅದೇ ತರ ದಿಲೀಪ ರಾಜನಿಗೆ ಕೂಡ ತನ್ನ ರಾಜ್ಯಲಕ್ಷ್ಮಿ ಮತ್ತು ತನ್ನ ಪತ್ನಿಯಾದಂತಹ ಸುದಕ್ಷಿಣೆ ಮೇಲೆ ಬಹಳ ಪ್ರೀತಿ ಇತ್ತು ಅನ್ನೋದು ಈ ಶ್ಲೋಕದಲ್ಲಿ ಕಂಡು ಬರುತ್ತದೆ. ಬಹಳಷ್ಟು ಮಂದಿ ಸ್ತ್ರೀಯರಿದ್ರು ಕೂಡ ಅವನಿಗೆ ತನ್ನ ಪತ್ನಿಯ ಮೇಲಿದ್ದಂತ ಪ್ರೀತಿ ಏನಿತ್ತು ಅದು ಈ ಶ್ಲೋಕದಲ್ಲಿ ನಮ್ಗೆ ತಿಳಿದು ಬರುತ್ತೆ. ಮತ್ತೆ ಮುಂದಿನ ಶ್ಲೋಕ 33. ತಸ್ಯಾಂ ಆತ್ಮಾನುರೂಪಾಯಾಂ ಆತ್ಮಜನ್ಮ ಸಮುತ್ಸುಕಃ ವಿಲಂಬಿತ ಫಲೈ ಕಾಲಾಂ ಸನಿನಾಯ ಮನೋರಥೈ. ಈ ಶ್ಲೋಕದಲ್ಲಿ ಅರ್ಥ ಏನಂದ್ರೆ ದಿಲೀಪ ರಾಜನು ತನ್ನ ಪತ್ನಿಯಿಂದ ಒಂದು ಪುತ್ರ ಪ್ರಾಪ್ತಿಯಾಗುವುದನ್ನ ಬಯಸ್ತಿರ್ತಾರೆ. ಅಂದ್ರೆ ಇವತ್ತೆಲ್ಲ ನಾಳೆ ಒಂದು ಮಗು ಆಗ್ತದೆ ಅಂತ ಅವ್ರ ಬಯಸ್ತಿರ್ತಾರೆ. ಆದ್ರೆ ಬಹಳ ಕಾಲವಾದ್ರೂ ಕೂಡ ಅವರಿಗೆ ಪುತ್ರ ಪ್ರಾಪ್ತಿಯಾಗದ ಕಾರಣ ದಿಲೀಪ ರಾಜರು ಒಂದು ಯೋಚನೆಯಲ್ಲಿ ಮುಳುಗಿರ್ತಾರೆ. ಆ ಯೋಚನೆ ಅಂದ್ರೆ ಅವರು ಒಂದು ಪುತ್ರ ಪ್ರಾಪ್ತಿಗಾಗಿ ಮುಂದೆ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಶ್ಲೋಕ ಸಂಖ್ಯೆ 34ರಲ್ಲಿ ತಿಳಿದು ಬರುತ್ತೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರಂದ್ರೆ ಸಂತಾನಾರ್ಥಾಯ ವಿಧಯೇ ಸ್ವಭುಜಾದ ಅವತಾರಿತ ಥೇನ ದೂರ್ಜಗಥೋ ಗುರ್ಮಿ ಸಚಿವೇಶು ನಿಚಿಕ್ಷಿಪೆ. ಅಂದ್ರೆ ಈ ಶ್ಲೋಕದ ಅರ್ಥ ಏನಂದ್ರೆ ಅವರು ತಮ್ಮ ಸಂತಾನಕ್ಕಾಗಿ ಏನಾದ್ರೂ ಮಾಡ್ಬೇಕು, ಬಹಳ ಕಾಲವಾದ್ರೂ ಅವ್ರಿಗೆ ಪುತ್ರ ಪ್ರಾಪ್ತಿ ಆಗದ ಕಾರಣ ದಿಲೀಪ ರಾಜರು ಅನ್ಕೋತಾರೆ ನಾವು ಅದಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ಹೇಳಿ ತನ್ನ ಇಡೀ ರಾಜ್ಯದ ಒಂದು ಜವಾಬ್ದಾರಿಯನ್ನ ಆಡಳಿತವನ್ನ ಮಂತ್ರಿಗಳ ಕೈಗೆ ಒಪ್ಪಿಸಿ ಅವರು ಮುಂದೆ ವಶಿಷ್ಠಾಶ್ರಮಕ್ಕೆ ಹೊರಡ್ತಾರೆ. ಆ ಶ್ಲೋಕದ ಬಗ್ಗೆ ನಾವು ಶ್ಲೋಕ ಸಂಖ್ಯೆ 35ರಲ್ಲಿ ನೋಡುವ. ಅಥಭ್ಯರ್ಚು ವಿಧಾತಾರಾಂ ಪ್ರಯತ್ತೌ ಪುತ್ರ ಕಾಮ್ಯಾಯ ಥೌ ದಂಪತಿ ವಶಿಷ್ಠಸ್ಯ ಗುರೋ ಜಗಥುರಾಶ್ರಮಂ. ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಅವರು ತಮ್ಮ ಪುತ್ರ ಪ್ರಾಪ್ತಿಗಾಗಿ ಬ್ರಹ್ಮನ ಸೇವೆಯನ್ನ ಮಾಡ್ಬೇಕು ಅನ್ನೋ ಸಲುವಾಗಿ
ಅವರು ವಶಿಷ್ಠರ ಆಶ್ರಮಕ್ಕೆ ಹೋದ್ರು. ಅಂದ್ರೆ ತಾವು ದಂಪತಿ ಸಮೇತ ಅಂದ್ರೆ ಪತಿ ಪತ್ನಿಯರಿಬ್ರು ಕೂಡ ಒಟ್ಟಿಗೆ ತಮ್ಮ ಪುತ್ರ ಪ್ರಾಪ್ತಿಗಾಗಿ ಬ್ರಾಹ್ಮಣರ ಅಥವಾ ಬ್ರಹ್ಮನ ಸೇವೆಯನ್ನ ಮಾಡ್ಬೇಕು ಅನ್ನೋ ಸಲುವಾಗಿ ಅವರು ವಶಿಷ್ಠರ ಆಶ್ರಮಕ್ಕೆ, ಗುರುಗಳಾದ ವಶಿಷ್ಠ ಆಶ್ರಮಕ್ಕೆ ಹೋದ್ರು ಅನ್ನೋದು ಈ ಶ್ಲೋಕದ ಅರ್ಥ. ಧನ್ಯವಾದಗಳು. Uttamam, well explained. Any observations? Fine, we will go to the next part. Bhavana, shloka sankhya 36 to 40. ಹರಿಃ ಓಂ. ಶುಭ ಮಧ್ಯಾಹ್ನ ಎಲ್ರಿಗೂ. ನಾನು ಭಾವನಾ. ಇವತ್ತಿನ ಚರ್ಚಾ ವಿಷಯದಲ್ಲಿ ನಾನು ಶ್ಲೋಕ 36ರಿಂದ ಶ್ಲೋಕ 40ರವರೆಗಿನ ತಾತ್ಪರ್ಯವನ್ನು ಹೇಳಲಿದ್ದೇನೆ. ಹೀಗೆ ಹಿಂದೆ ಹೇಳಿರೋ ಹಾಗೆ ದಿಲೀಪ ಮಹಾರಾಜನಿಗೆ ತನಗೆ ಸಂತಾನವಾಗಿರೋದಿಲ್ಲ ಎಂಬ ಕೊರಗಿರುತ್ತೆ. ಅದಕ್ಕೊಂದು ಪರಿಹಾರವನ್ನು ಪಡೆಯೋಕ್ಕೋಸ್ಕರ ವಸಿಷ್ಠ ಆಶ್ರಮಕ್ಕೆ ಹೊರಡಬೇಕಾಗಿರುತ್ತದೆ. ಅವರ ರಾಜ್ಯಭಾರವನ್ನು ಮಂತ್ರಿಗಳಿಗೆ ವಹಿಸಿ ಹೊರಡಲು ಸಿದ್ಧರಾಗ್ತಾರೆ. ಮೊದಲಿಗೆ ಬ್ರಹ್ಮದೇವನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರ ಅವರ ಪ್ರಯಾಣ ಹೇಗಿತ್ತು, ಅವರ ಪ್ರಯಾಣವನ್ನು ಮಾಡಿದ ರಥವೇಗಿತ್ತು ಹಾಗೂ ಅವರ ಪ್ರಯಾಣದ ಅನುಭವವನ್ನು ಈ ಶ್ಲೋಕದಲ್ಲಿ ನಾನು ತಾತ್ಪರ್ಯವಾಗಿ ಹೇಳಲಿದ್ದೇನೆ. 36ನೇ ಶ್ಲೋಕ. ಸ್ನಿಗ್ಧ ಗಂಭೀರ ನಿರ್ಘೋಷಂ ಏಕಂ ಸ್ಯಂಧನ ಮಾಸ್ಥಿತೌ ಪ್ರವುಶ್ಯೇನ್ಯಂ ಪಯೋವಾಹಂ ವಿದ್ಯುತ್ ಐರಾವತಾವಿವ. ಇಲ್ಲಿ ಏಕಂ ಸ್ಯಂದನ ಅಂದ್ರೆ ಒಂದೇ ರಥದಲ್ಲಿ. ಆ ರಥ ಹೇಗಿತ್ತು ಅಂದ್ರೆ ಸ್ನಿಗ್ಧ ಗಂಭೀರ ನಿರ್ಘೋಷಂ. ಆ ರಥವು ಮಧುರವಾದ, ಸ್ನಿಗ್ಧ ಅಂದ್ರೆ ಇಲ್ಲಿ ಮಧುರವಾದ ಎಂಬ ಅರ್ಥ ಬರ್ತದೆ. ಗಂಭೀರ, ಈ ಮಧುರ ಮತ್ತು ಗಂಭೀರವಾದ ಎರಡೂ ಧ್ವನಿಯನ್ನು ಉಳ್ಳ ಈ ರಥದಲ್ಲಿ ದಿಲೀಪ ಮತ್ತು ಸುದಕ್ಷಿಣೆಯವರು ಅವರ ಪ್ರಯಾಣವನ್ನು ಮಾಡ್ತಾರೆ. ಈ ಕವಿ ಕಾಳಿದಾಸರು ಏನಂದ್ರೆ ಅವರು ಉಪಮಾ ಕಾಳಿದಾಸ ಎಂದರೆ ಪ್ರಸಿದ್ಧರಾದರು. ಉಪಮಾ ಅಲಂಕಾರವನ್ನು ಪ್ರಯೋಗ ಮಾಡೋದ್ರಲ್ಲಿ ಅವರು ನಿಸ್ಸೀಮರು. ಇದರಲ್ಲೂ ಕೂಡ ಒಂದು ಹೋಲಿಕೆಯನ್ನು ಮಾಡ್ತಾರೆ. ಇಲ್ಲಿ ಪಯೋವಾಹಂ ಪ್ರವುಶ್ಯೇನ್ಯಂ ಅಂದ್ರೆ ಪಯಃ ಅಂದ್ರೆ ಇಲ್ಲಿ ನೀರನ್ನು ಹೊಂದಿರುವಂತ ಒಂದು ವಸ್ತು. ಆ ಮಳೆಗಳನ್ನು ಸುರಿಸುವ ಆ ಗಾಢವಾದ ಮೋಡಗಳ ಮಧ್ಯೆ ಒಂದು ಮಿಂಚು ಹೇಗೆ ಸಂಚಾರವನ್ನು ಮಾಡುತ್ತದೆಯೋ ಹಾಗೆ ಇಂದ್ರನ ವಾಹನವಾದ ಐರಾವತವು ಸಂಚಾರ ಮಾಡುತ್ತದೆ. ಹಾಗೆ ರಥದ ಮೇಲೆ ಇರುವ ಸುದಕ್ಷಿಣೆ ಮತ್ತು ದಿಲೀಪರು ಸಂಚಾರ ಮಾಡುತ್ತಿದ್ರು ಎಂಬ ಹೋಲಿಕೆಯನ್ನು ಇಲ್ಲಿ ಕವಿ ಕಾಳಿದಾಸರು ಹೇಳಿದ್ದಾರೆ. ಇನ್ನೊಂದು ವಿಶೇಷವಾಗಿ ನಾವು ಏನ ನೋಡ್ಬೋದು ಅಂದ್ರೆ ಕವಿ ಕಾಳಿದಾಸರು ಪ್ರಯೋಗ ಮಾಡಿರುವ ಈ ಉಪಮಾ ಅಲಂಕಾರದಲ್ಲಿ ಉಪಮಾನ ಮತ್ತು ಉಪಮೇಯದಲ್ಲಿ ಲಿಂಗ ಸಂಕ್ರಮವನ್ನು ನಾವು ಎಂದಿಗೂ ನೋಡೋದಿಲ್ಲ. ಅಂದ್ರೆ ಉಪಮಾನ ಮತ್ತು ಉಪಮೇಯದಲ್ಲಿ ಇರುವಂತ ಲಿಂಗವು ಸ್ತ್ರೀಲಿಂಗ ಪುಲ್ಲಿಂಗ ಆದ್ರೆ ಅದು ಸ್ತ್ರೀಲಿಂಗ ಪುಲ್ಲಿಂಗವಾಗಿ ಇರುತ್ತದೆ. ಈ ಶ್ಲೋಕದಲ್ಲಿ ನಾನು ಉದಾಹರಣೆಯಾಗಿ ಹೇಳೋದಾದ್ರೆ ಐರಾವತ ಮತ್ತು ವಿದ್ಯುತ್. ವಿದ್ಯುತ್ ಐರಾವತ. ವಿದ್ಯುತ್ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ, ಐರಾವತ ಅಂದ್ರೆ ಇಲ್ಲಿ ಪುಲ್ಲಿಂಗ. ವಿದ್ಯುತ್ ಸ್ತ್ರೀಲಿಂಗ ಸುದಕ್ಷಿಣೆಗೆ ಹಾಗೂ ಐರಾವತವನ್ನು ದಿಲೀಪ ಮಹಾರಾಜನಿಗೆ ಇಲ್ಲಿ ಹೋಲಿಕೆಯನ್ನು ನೀಡಿದ್ದಾರೆ. ಹಾಗೂ ರಥವನ್ನು ಈ ಮೋಡಕ್ಕೆ ಹೋಲಿಕೆಯನ್ನು ನೀಡಿದ್ದಾರೆ. ಹೀಗೆ ಕವಿ ಕಾಳಿದಾಸರು ಬಳಸಿರುವ ಈ ಉಪಮಾ ಅಲಂಕಾರದಲ್ಲಿ ಒಂದು ವಿಶೇಷವಾಗಿದೆ. ಹಾಗೂ ಈ ಐರಾವತ ಒಂದು ಪದಕ್ಕೆ ಅನೇಕ ವಿದ್ವಾಂಸರು, ವ್ಯಾಖ್ಯಾನಕಾರರು ಅನೇಕ ಅರ್ಥಗಳನ್ನು ನೀಡಿದ್ದಾರೆ. ಒಂದು ಐರಾವತ ಎಂದರೆ ಕೆಲವು ವಿದ್ವಾಂಸಕರ ಪ್ರಕಾರ ಮೋಡಗಳನ್ನು ಏರಿರುವ ಮೋಡಗಳು ಎಂಬ ಅರ್ಥವನ್ನು ನೀಡಿದ್ದಾರೆ. ಕೆಲವು ವಿದ್ವಾಂಸರುಗಳು ಏನೆಂದು ಹೇಳಿದ್ದಾರೆ ಅಂದ್ರೆ ಈ ಇಂದ್ರನ ವಾಹನವಾಗಿರೋದ್ರಿಂದ ಈ ಐರಾವತವು ಮೋಡದಲ್ಲಿಯೂ ಸಂಚಾರವನ್ನು ಹೊಂದಿರುತ್ತದೆ, ಅದಕ್ಕೆ ಮೋಡದ ಆನೆ ಎಂದು ಕೂಡ ಹೇಳಿದ್ದಾರೆ. ಇನ್ನ ಕೆಲವು ವಿದ್ವಾಂಸರು ಅದರ ಉತ್ಪತ್ತಿಯ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಇರವತೆ ಭವಃ ಐರಾವತ ಅಂದ್ರೆ ಸಮುದ್ರದಲ್ಲಿ ಹುಟ್ಟಿರುವ ಆನೆ. ಈ ಹಿಂದೆ ನಾವು ನೋಡಿರುವ ಹಾಗೆ ಸಮುದ್ರ ಮಂಥನವನ್ನು ಮಾಡ್ಬೇಕಾದ್ರೆ ಅನೇಕ ವಸ್ತುಗಳು ಬರುತ್ತದೆ, ಲಕ್ಷ್ಮಿ ಮುಂತಾದ ವಸ್ತುಗಳು ಬಂದಾಗ ಐರಾವತವು ಒಂದು, ಬಿಳಿಯ ಆನೆಯು ಕೂಡ ಒಂದಾಗಿರುತ್ತದೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ಶ್ಲೋಕ 37. ಮಾ ಭೂತಾಶ್ರಮ ಪೀಡೇತಿ ಪರಿಮೇಯ ಪುರಸ್ಸರೌ ಅನುಭಾವ ವಿಶೇಷಾತ್ತು ಸೇನ ಪರಿವೃತಾವಿವ. ಈ ಶ್ಲೋಕದಲ್ಲಿ ಕವಿ ಕಾಳಿದಾಸರು ಅವರ ಪ್ರಯಾಣ ಶುರುವಾಯಿತು ರಥದಲ್ಲಿ. ಆದ್ರೆ ರಾಜನೀತಿ ಶಾಸ್ತ್ರದ ಪ್ರಕಾರ ಈ ರಾಜನಿಗಲ್ಲಿದ್ದ ಲಕ್ಷಣ ಅಂದ್ರೆ ನಾವೀಗ ನೋಡ್ಬೇಕಾದ್ರೆ ಈಗ ವಸಿಷ್ಠಾಶ್ರಮಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುನಿಗಳು ಋಷಿಗಳು ಇರುವಂತ ಜಾಗ ಆಶ್ರಮವಾಗಿರುತ್ತದೆ. ಈ ರಾಜನು ಅರಮನೆಯಲ್ಲಿ ಉಳ್ಕೊಂಡಿರ್ತಾರೆ. ರಾಜನ ಅರಮನೆ ಅಂದ್ರೆ ಆಡಂಬರ, ನಾವು ಲಕ್ಸುರಿಯಸ್ ಲೈಫ್, ಲ್ಯಾವಿಶ್ ಲೈಫ್ ಏನ್ ಎನ್ತೀವಿ ಆ ತರ ಜೀವನ ರಾಜರಿಗಿರುತ್ತದೆ. ಅದೇ ನಾವು ಆಶ್ರಮದಲ್ಲಿರುವಂತ ಋಷಿ ಮುನಿಗಳ ಉಡುಗೆ ತೊಡುಗೆಗಳನ್ನ ನೋಡಿದರೆ ಅಥವಾ ಅವರ ಆಹಾರ ಪದ್ಧತಿಗಳನ್ನ ನೋಡೋದಾದ್ರೆ ಅವರು
ಅವರ ಆಹಾರ ನೋಡಿದ್ರೆ ಬರೀ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಉಡುಗೆ ತೊಡುಗೆಗಳನ್ನ ನೋಡಿದ್ರೆ ಅಷ್ಟು ಅತ್ಯಂತ ಸರಳ ಜೀವನವನ್ನು ನಡೆಸ್ಕೊಳ್ತಾ ಇರ್ತಾರೆ. ಈಗ ಅವ್ರು ಹೋಗ್ತಾ ಇರೋದು ಆಶ್ರಮಕ್ಕಾಗಿರೋದ್ರಿಂದ ಆ ಸ್ಥಳವನ್ನು ನೋಡಿಕೊಂಡು ಆ ಜಾಗಕ್ಕೆ ಭಂಗ ಬರದ ರೀತಿಯಲ್ಲಿ ಅಥವಾ ಅವರ ಏಕಾಂತಕ್ಕೆ ತೊಂದರೆ ಉಂಟಾಗದ ರೀತಿಯಲ್ಲಿ ದಿಲೀಪ ಮಹಾರಾಜನು ಹೋಗ್ತಾ ಇದ್ರು ಎಂದು ಕವಿ ಕಾಳಿದಾಸರು ಇಲ್ಲಿ ಹೇಳಿದ್ದಾರೆ. ಏನಾಗುತ್ತೆ ಅಂದ್ರೆ ಮಹಾರಾಜರುಗಳು ಹೋಗ್ಬೇಕಾದ್ರೆ ಅವರ ಸೈನ್ಯದೊಂದಿಗೆ ಹೋಗ್ಬೇಕಾಗಿರುತ್ತದೆ. ಇಲ್ಲಿ ಏನ್ ಮಾಡ್ತಾರೆ ಮಹಾರಾಜರು ಅವ್ರ ಪ್ರಜ್ಞೆಯಿಂದ ಅಂದ್ರೆ ನಾವು ಸೈನ್ಯದೊಂದಿಗೆ ಹೋದ್ರೆ ಅಲ್ಲಿ ತೊಂದರೆ ಉಂಟಾಗುತ್ತದೆ ಎಂದು ತಿಳಿದುಕೊಂಡು ಕೇವಲ ಕೆಲವೇ ಪರಿಮೆಯ ಪುರಸ್ಥರು ಕೇವಲ ಕೆಲವೇ ಪರಿಜನರೊಂದಿಗೆ ಹೋಗಲು ನಿರ್ಣಯವನ್ನು ತೆಗೆದುಕೊಳ್ತಾರೆ. ವಸ್ತುಸ್ಥಿತಿಯಲ್ಲಿ 3 ಜನ, ಒಬ್ಬರು ರಥ ಚಾಲಕ ಏನಿರ್ತಾರೆ ಅವರು ಮತ್ತು ದಂಪತಿಗಳು ಸುದಕ್ಷಿಣೆ ಮತ್ತೆ ದಿಲೀಪರು ಹೊರಡಲು ಹೋಗ್ತಾರೆ. ಆದರೆ ಅನುಭವ ವಿಶೇಷಾತು, ಆದ್ರೆ ಅವರ ಪ್ರಭಾವವನ್ನು ನೋಡಿದರೆ ಅವರು ಸೈನ್ಯದೊಡನೆ ಹೋಗುತ್ತಿದೆ ಎಂಬಂತೆ ಜನರಿಗೆ ಅಲ್ಲಿ ಕಾಣಿಸ್ತಿತ್ತಂತೆ. ಅದು ಅವರ ರಾಜಗಂಭೀರ್ಯವನ್ನು ಇಲ್ಲಿ ತೋರಿಸುತ್ತದೆ. ಹೀಗೆ ಈ ಚಿತ್ರಣವನ್ನು ಕವಿ ಕಾಳಿದಾಸರು ಇಲ್ಲಿ ಹೇಳ್ತಿದ್ದಾರೆ. ರಾಜನಾಗಿದ್ದವನು ಹೇಗೆ ವಸ್ತುಸ್ಥಿತಿಯನ್ನು ತಿಳಿದುಕೊಂಡು ಅವರು ಹೋಗುವ ಜಾಗವನ್ನು ತಿಳಿದುಕೊಂಡು ಹೊರಡುತ್ತಾರೆ ಎಂಬ ಮಾತನ್ನು ಇಲ್ಲಿ ಕವಿ ಕಾಳಿದಾಸರು ಚಿತ್ರಣವನ್ನು ತೋರಿದ್ದಾರೆ. 38ನೇ ಶ್ಲೋಕ. ಸೇವ್ಯಮಾನೌ ಸುಖ ಸ್ಪರ್ಶೈಃ ಶಾಲ ನಿರ್ಯಾಸ ಗಂಧಿಭಿಃ ಪುಷ್ಪರೇಣುತ್ಕಿರೈಃ ವಾತೈಃ ಆದೂತವನ ರಾಜಿಭಿಃ. ಇಲ್ಲಿ ಈಗ ಮೊದಲನೇದಾಗಿ ನಗರವಾದ ಒಂದು ಮಾರ್ಗವನ್ನು ದಾಟಿರ್ತಾರೆ. ನೆಕ್ಸ್ಟ್ ಗ್ರಾಮವಾದ ಒಂದು ಮಾರ್ಗವನ್ನು ದಾಟಿರ್ತಾರೆ. ಮುಂದಿನದಾಗಿ ಕಾಡಿನ ಮಾರ್ಗವನ್ನು ಅವರು ಮುಂದುವರಿಸಿ ಆಶ್ರಮಕ್ಕೆ ತಲುಪಬೇಕಾಗಿರುತ್ತದೆ. ಈ ಮಾರ್ಗ ಮಧ್ಯೆಯಲ್ಲಿ ಅವರಿಗೆ ಯಾವ ತರ ಅನುಭವ ಆಯಿತು ಎಂದು ಕವಿ ಕಾಳಿದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಒಂದು ಶಾಲ ವೃಕ್ಷ, ನಾವು ಸರ್ಜತರು ಅಂತ ಏನ್ ಹೇಳ್ತೀವಿ, ಆ ಮರದ ಸುವಾಸನೆ ಅಂದ್ರೆ ಆ ಮರವನ್ನು ಕಡಿದಾಗ ಹಾಲಿನ ಆ ಅಂಟಿನ ಸುವಾಸನೆ ಸುಗಂಧವಾಗಿರುತ್ತದೆ. ಆ ಗಾಳಿ ಆ ಮರದ ಹಾಲಿನ ಆ ಸುವಾಸನೆಯಿಂದ ಕೂಡಿದ್ರಿಂದ ಆ ರಥದ ಮೇಲೆ ಸಂಚಲನ ಮಾಡ್ತಿತ್ತಂತ ದಿಲೀಪ ಮತ್ತು ಸುದಕ್ಷಿಣೆಯರಿಗೆ ಅದು ಸುಖವನ್ನು ಉಂಟು ಮಾಡ್ತಿತ್ತಂತೆ. ಈ ಕವಿ ಇಲ್ಲಿ 2 ವಿಶೇಷಣವನ್ನು ಬಳಸ್ತಿದ್ದಾರೆ. ಒಂದು ಏನಂದ್ರೆ ಶಾಲಾ ಮರದ ಹಾಲಿನ ಸುವಾಸನೆ ಒಂದು, ಮತ್ತೆ ಪುಷ್ಪದ ಪರಾಗಗಳಿಂದ ಕೂಡಿದ ಅವರ ಆ ಪ್ರಯಾಣವು ಸುಖಕರವಾಗಿತ್ತು, ಅವರಿಗೆ ತಂಪನ್ನು ಉಂಟು ಮಾಡುತ್ತಿತ್ತು. ಅಲ್ಲಲ್ಲಿ ಕಡಿಮೆಯಾಗಿ ಅಂದ್ರೆ ತುಂಬಾ ಜೋರಾಗಿ ಬೀಸದೆ ಗಾಳಿಯು ಮರದಿಂದ ಕಡಿಮೆಯಾಗಿ ಬೀಸುತ್ತಿದ್ದರಿಂದ ಆ ಮರದ ಗಾಳಿಯು ಅವರಿಗೆ ತಂಪನ್ನು ಉಂಟು ಮಾಡುತ್ತಿದ್ದಂತೆ ಎಂದು ಈ ಪ್ರಯಾಣದ ಸುಖವನ್ನು ಕೂಡ ಕವಿ ಕಾಳಿದಾಸರು ಈ ಶ್ಲೋಕದಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಮುಂದಿನ ಶ್ಲೋಕ 39. ಮನೋಭಿರಾಮಾಹ ಶೃಣ್ವಂತೌ ರಥನೇಮಿ ಸ್ವನೋನ್ಮುಖೈಃ ಷಡ್ಜ ಸಂವಾದಿನೀಃ ಕೇಕಾ ದ್ವಿಧಾ ಭಿನ್ನಾಃ ಶಿಖಂಡಿಭಿಃ. ಈ ಮುಂದೆ ಹೋಗುತ್ತಾ ಬೇಕಾದರೆ ಕಾಡಿನ ಮಧ್ಯದಲ್ಲಿ ಈ ಶಿಖಂಡಿ ಬಿಹಿ ಅಂದ್ರೆ ಇಲ್ಲಿ 2 ಅರ್ಥ ಬರುತ್ತದೆ. ಒಂದ್ ಅರ್ಥ ಏನು ಅಂದ್ರೆ ಮಂಗಳಮುಖಿ, ಟ್ರಾನ್ಸ್ಜೆಂಡರ್ ಅಂತ ಏನ್ ಹೇಳ್ತೀವಿ ಆ ಅರ್ಥ. ಮಹಾಭಾರತದ ಪಾತ್ರಗಳಲ್ಲಿ ನಾವು ಶಿಖಂಡಿ ಎಂಬ ಈ ಪಾತ್ರದ ಪ್ರಯೋಗವನ್ನು ನಾವು ಕಂಡಿದ್ದೇವೆ. ಪಾಂಡವರಿಗೆ ಅಜ್ಞಾತವಾಸವನ್ನು ಮಾಡ್ಬೇಕಾದ್ರೆ ಅರ್ಜುನರು ತಮ್ಮ ವೇಷವನ್ನು ಮಾರುವೇಷವಾಗಿ ಮಾಡಿಕೊಂಡಾಗ ಮುಖಿಯ ಒಂದು ವೇಷವನ್ನು ಧರಿಸಿ ನಾಟ್ಯ ಗುರುವಾಗಿ ಉತ್ತರೆಗೆ ನಾಟ್ಯವನ್ನು ಹೇಳ್ಕೊಡ್ತಾ ಇರ್ತಾರೆ. ಕೌರವ ಮತ್ತು ಪಾಂಡವರ ಒಂದು ಯುದ್ಧದಲ್ಲಿ ಭೀಷ್ಮರು ಹೇಳ್ತಾರೆ, ನಾನು ಎಂದಿಗೂ ಕೂಡ ಶಿಖಂಡಿಯ ವಿರುದ್ಧ ಬಾಣವನ್ನು ನಾನು ಪ್ರಯೋಗ ಮಾಡೋದಿಲ್ಲ ಅಂತ. ಅದು ಒಂದು ಶಿಖಂಡಿಯ ಒಂದು ಅರ್ಥ. ಇನ್ನೊಂದು ಇಲ್ಲಿ ಕವಿ ಕಾಳಿದಾಸರು ನವಿಲು ಎಂಬ ಅರ್ಥವನ್ನು ಶಿಖಂಡಿಗೆ ವಿಶೇಷವಾಗಿ ನೀಡಿದ್ದಾರೆ. ಈ ನವಿಲು ಎಂದರೆ ಅದ್ರ ಕ್ಯಾರೆಕ್ಟರ್ ಏನು ಅಂದ್ರೆ ಮೇಘ ನಾದಾನುಲಾಸಿ ಅಂದ್ರೆ ಮೋಡಗಳ ಶಬ್ದವನ್ನು ಕೇಳಿ ನರ್ತನೆಯನ್ನು ಮಾಡುತ್ತದೆ ಅಂತೆ. ಯಾಕಂದ್ರೆ ಮಳೆಯು ಬರುತ್ತದೆ ಎಂಬ ಖುಷಿಗೆ ಅದು ನರ್ತನೆಯನ್ನು ಮಾಡುತ್ತದೆ ಅಂತೆ. ಇಲ್ಲೂ ಕೂಡ ಈಗ ಒಂದು ರಥದ ಮೇಲೆ ಸುದಕ್ಷಿಣೆ ಮತ್ತೆ ದಿಲೀಪರು ಬರ್ತಾ ಇದ್ದಾರೆ. ಆ ರಥದ ಶಬ್ದವು ಗುಡು 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 ಎಂದು ಕೇಳಿಸ್ತಾ ಇದೆ. ಆ ಶಬ್ದವು ಆ ನವಿಲುಗಳಿಗೆ ಹೇಗೆ ಕೇಳಿಸ್ತಿದೆ ಅಂದ್ರೆ ಆ ಮೋಡದ ಶಬ್ದವು ಬಂದಂತೆ ಕೇಳಿಸ್ತಿರೋದ್ರಿಂದ ರಥ ನೇಮಿಸುವ ನೋನ್ಮುಖೈಹಿ ಆ ಕತ್ತುಗಳನ್ನು ಎತ್ತಿ ಷಡ್ಜ ಧ್ವನಿ, ಕೇಕಾ ಧ್ವನಿ ಅಂದ್ರೆ ಇಲ್ಲಿ ಮಯೂರ ಧ್ವನಿ ಎಂಬ ಅರ್ಥ ಬರ್ತದೆ. ಷಡ್ಜ ಸಂವಾದಿನಿ ಒಂದು ಹೋಲಿಕೆಯನ್ನು ಕೊಡ್ತಿದ್ದಾರೆ. ಈ ಷಡ್ಜ ಸಂವಾದಿನಿ ಎಂಬ ಧ್ವನಿಯನ್ನು ಈ ನವಿಲುಗಳು ಮಾಡ್ತಿದ್ವು ಅಂತ. ಸಂಗೀತ ಶಾಸ್ತ್ರವನ್ನು ತಿಳಿದವರು ಇದಕ್ಕೆ ವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಬಹುದು. ಒಂದು ಷಡ್ಜ ಧ್ವನಿ ಅಂದ್ರೆ 7 ಸ್ವರಗಳು ಎಂಬ ಅರ್ಥವು ಬರ್ತದೆ. 7 ಸ್ವರ ಅಂದ್ರೆ ಇಲ್ಲಿ ಸ್ವಾಭಾವಿಕವಾಗಿ ಯಾವ ಪ್ರಾಣಿ ಪಕ್ಷಿಗಳು ಹೇಗೆ ಅವುಗಳ ಸ್ವಾಭಾವಿಕವಾಗಿ ಅವು ಏನು ಧ್ವನಿಯನ್ನು ಮಾಡ್ತವೆ ಅವು ಪಟ್ಟಿಗಳಾಗಿ ಮಾಡಿದ್ದಾರಂತೆ. ಅದರಲ್ಲಿ ಷಡ್ಜಂ ಮಯೂರ ವದತಿ ಎಂಬ ಮಾತು ಕೂಡ ಇದೆ. ಅಂದ್ರೆ ಷಡ್ಜವಾದ ಧ್ವನಿಯನ್ನು ಈ ನವಿಲುಗಳು ಮಾಡುತ್ತವೆ ಎಂಬ ಮಾತು ಕೂಡ ಇದೆ.
ಇದನ್ನು ನಾವು ನೋಡೋದಾದ್ರೆ ಇನ್ನೊಂದು ವ್ಯಾಖ್ಯಾನಕಾರರು ಇನ್ನೊಂದೇನು ಹೇಳಿದ್ದಾರೆ ಅಂದ್ರೆ 6 ಸ್ಥಾನಗಳಿಂದ ಸ್ಪರ್ಶನೆಯನ್ನು ಮಾಡಿ ಈ ಷಡ್ಜಧ್ವನಿ ಬರುತ್ತದೆ ಎಂದು ಕೂಡ ಹೇಳಿದಾರಂತೆ. ಈ ಮಾತಂಗ ಋಷಿಗಳು ಒಬ್ರು ಏನಂತ ಹೇಳಿದ್ದಾರೆ ಅಂದ್ರೆ ಈ 6 ಅಂಗಗಳು ನಾಸಕಂಠ ಉರಸ್ತ ಜಿಗ್ವಾಹ ದ್ವಂದ್ವ ಸಂಸೃನ್ ಈ 6 ಅಂಗಗಳಿಂದ ಈ ಷಡ್ಜಧ್ವನಿಯು ಬರುತ್ತದೆ ಎಂದು ಕೂಡ ಹೇಳಿದಾರಂತೆ. ಇದನ್ನು ನೋಡಿದ್ರೆ ಕವಿ ಕಾಳಿದಾಸರಿಗಿದ್ದ ಸಂಗೀತ ಪ್ರಜ್ಞೆಯನ್ನು ನಾವು ಕಾಣಬಹುದಾಗಿದೆ. ಮತ್ತೆ ಮುಂದೆ ಹೇಳ್ತಾರೆ ಷಡ್ಜ ಸಂವಾದಿನಿ ಕೇಕ ದ್ವಿಧ. ಈ ಷಡ್ಜ ಸಂವಾದಿಲಿ ಕೂಡ 2 ಭಾಗಗಳು 2 ಪ್ರಕಾರಗಳಾಗಿ ಇದ್ವಂತೆ. ನವಿಲುಗಳಲ್ಲಿ 2 ಭಾಗ ಇರುತ್ತದೆ, ಗಂಡು ಮತ್ತು ಹೆಣ್ಣು ನವಿಲು. ಗಂಡು ನವಿಲು ಮತ್ತು ಹೆಣ್ಣು ನವಿಲಿನ ಕೂಗು ಭಿನ್ನವಾಗಿರುತ್ತದೆ, ಅಂದ್ರೆ 2 ಪ್ರಕಾರವಾಗಿರುತ್ತದೆ. ಅದು ಕೆಲವು ವಿದ್ವಾಂಸರು ಶುದ್ಧ ವಿಕೃತ ಇಲ್ಲದಿದ್ದರೆ ಚ್ಯುತ ಅಚ್ಯುತ ಎಂಬ 2 ವಿಭಾಗವಾಗಿ ಇದ್ವು ಅಂತ ಹೇಳ್ತಿರ್ತಾರೆ. ಈಗ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ, ಅಲ್ಲಿರುವಂತ ನವಿಗಳು 2 ಬಗೆಯಾಗಿ ಹೇಳ್ತಾ ಇದ್ವು ಎಂಬ ಮಾತನ್ನು ನಾವು ಕಾಣ್ಬೋದು. ಮುಂದನೆಯದು 40ನೇ ಶ್ಲೋಕ. ಪರಸ್ಪರಾಕ್ಷಿ ಸಾದೃಶ್ಯಂ ಅದು ರೋಜ್ಜಿತ ವರ್ತ್ಮಸು ಮೃಗದ್ವಂದ್ವೇಷು ಪಶ್ಯಂತೌ ಸ್ಯಂದನ ಬದ್ಧ ದೃಷ್ಟಿಷು. ಹೀಗೆ ಕಾಡಿನ ಮಧ್ಯದಲ್ಲಿ ಅವರು ಸಾಕ್ತಾ ಇರ್ತಾರೆ. ಮುಂದೆ ಒಂದು ಜಿಂಕೆಗಳ ಗುಂಪು ಇರುತ್ತದೆ. ಸ್ವಾಭಾವಿಕವಾಗಿ ಜಿಂಕೆ ಅಂದ ತಕ್ಷಣ ಹೆದರಿಕೆ ಜಾಸ್ತಿ ಜಿಂಕೆಗಳಿಗೆ. ಅವ್ರು ಹೇಗೆ ಹೋಗ್ತಿರುತ್ತೆ ಅಂದ್ರೆ ಮುಂದೆ ಹೋಗ್ತಿರುತ್ತೆ, ಸಡನ್ ಆಗಿ ಹಿಂದೆ ತಿರುಗುತ್ತೆ, ಮುಂದೆ ಹೋಗ್ತಿರುತ್ತೆ, ಹಿಂದೆ ತಿರುಗುತ್ತೆ. ಇದು ಹೇಗೆ ಅಂದ್ರೆ ಕವಿ ಕಾಳಿದಾಸರು ಅಭಿಜ್ಞಾನ ಶಾಕುಂತಲದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ರಥ ಮುಂದೆ ಹೋಗ್ತಾ ಇರುತ್ತಂತೆ, ಜಿಂಕೆಗಳು ಅದನ್ನ ನೋಡಿದ ತಕ್ಷಣ ರಥವನ್ನು ಹೇಗೆ ಅಂದ್ರೆ ಸ್ವಲ್ಪ ಮುಂದೆ ಹೋಗೋದು, ಹಿಂದೆ ರಥವನ್ನು ನೋಡೋದು, ಹೀಗೆ ಮಾಡ್ತಾ ಇರುತ್ತಂತೆ. ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅದುರೋದ್ಮಿತ ವರ್ತ್ಮಸು ಅಂದ್ರೆ ದೂರದಲ್ಲಿ ಇಲ್ಲದೆ ಆ ರಥದ ಹತ್ತಿರದಲ್ಲಿ ಆ ಜಿಂಕೆಗಳ ಗುಂಪೊಂದಿತ್ತಂತೆ. ಪರಸ್ಪರ ಅಕ್ಷಿ ಸಾದೃಶ್ಯಂ ಅಕ್ಷಿ ಅಂದ್ರೆ ಇಲ್ಲಿ ಕಣ್ಣು ಅಂತ ಅರ್ಥ. ಆ ಜಿಂಕೆಗಳು ಹಿಂಡು ಹತ್ತಿರದಲ್ಲೇ ರಥ ಹೋಗ್ತಾ ಇದೆ, ಅಲ್ಲಿ ಹತ್ತಿರದಲ್ಲೇ ಇದೆ ಜಿಂಕೆಗಳ ಹಿಂಡು. ಅಲ್ಲಿ ಪರಸ್ಪರ ಅಕ್ಷಿ ಅಂದ್ರೆ ಇಲ್ಲಿ ದಿಲೀಪ ಮತ್ತು ಸುದಕ್ಷಿಣೆಯರು ಆ ಜಿಂಕೆಗಳ ಕಣ್ಣನ್ನು ಹೇಗೆ ವರ್ಣಿಸ್ತಿದ್ದಾರೆ ಅಂದ್ರೆ ದಿಲೀಪ ರಾಜನ ಕಣ್ಣಿನ ಸಾದೃಶ್ಯವನ್ನು ಗಂಡು ಜಿಂಕೆಯಲ್ಲಿ ಹಾಗೂ ಸುದಕ್ಷಿಣೆ ಕಣ್ಣಿನ ಸಾದೃಶ್ಯವನ್ನು ಹೆಣ್ಣು ಜಿಂಕೆಯಲ್ಲಿ ನೋಡ್ತಾ ಇದ್ರು ಎಂದು ಕವಿ ಕಾಳಿದಾಸರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಕವಿ ಕಾಳಿದಾಸರು ಸೌಂದರ್ಯವನ್ನು ವರ್ಣಿಸುವುದರ ಮೂಲಕ ಶೃಂಗಾರ ರಸವನ್ನು ತಂದಿದ್ದಾರೆ. ಅನೇಕ ಅಂದ್ರೆ ನವರಸಗಳಲ್ಲಿ ಶೃಂಗಾರ ರಸವು ಒಂದು. ಭೀಭತ್ಸ, ಭಯಾನಕ, ಕರುಣ, ಹಾಸ್ಯ ಈ ರಸಗಳಲ್ಲಿ ಶೃಂಗಾರ ರಸವು ಒಂದಾಗಿರುವುದು. ಅದರಲ್ಲಿ ಸೌಂದರ್ಯವನ್ನು ವರ್ಣಿಸುವ ರಸವು ಇದಾಗಿದೆ. ಈ ಶ್ಲೋಕಗಳನ್ನು ನೋಡಿದರೆ ಕವಿ ಕಾಳಿದಾಸರಿಗಿದ್ದ ಸಂಗೀತ ಪ್ರಜ್ಞೆ ಹಾಗೂ ಅವರಿಗೆ ತಿಳಿದಿದ್ದ ರಾಜನೀತಿ ಶಾಸ್ತ್ರ ಹಾಗೂ ಪ್ರಾಕೃತಿಕ ಸಾಮರಸ್ಯವನ್ನು ವರ್ಣಿಸುವ ರೀತಿ ತಿಳಿದು ಬರುತ್ತದೆ. ಧನ್ಯವಾದಗಳು. Awesome. ಅತ್ಯುತ್ತಮಂ. Thank you, sir. Bhavana, our presentation is an ideal for others to emulate. ಇಲ್ಲಿ ಒಂದೆರಡು ವಿಚಾರಗಳನ್ನ ಈ ಪ್ರೆಸೆಂಟೇಷನ್ ಆಧಾರದಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು. ನಿಮಗೆ 10 ನಿಮಿಷ ಸಮಯ ಇರ್ತದೆ. ಹೆಚ್ಚು ಕಡಿಮೆ 5 ಶ್ಲೋಕ ನೀವು 10 ನಿಮಿಷದ ಸಂದರ್ಭದಲ್ಲಿ ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು. ಪುಸ್ತಕದಲ್ಲಿರುವುದನ್ನು ಓದುವುದಕ್ಕಿಂತ ನಿಮ್ಮ ಭಾಷೆಯಲ್ಲಿ ಆ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮದೇ ಪದ ಶೈಲಿಯಲ್ಲಿ ಕೇಳುವವರ ಮನ ಮುಟ್ಟುವಂತೆ ಹೇಳಬೇಕು. ಸೊ ಈ ಹಿನ್ನೆಲೆಯಲ್ಲಿ ಭಾವನಾ ಅವರ ಪ್ರೆಸೆಂಟೇಷನ್ ಅತ್ಯುತ್ತಮವಾಗಿತ್ತು ಅಂತ ಅನ್ನಿಸ್ತಾ ಇದೆ. ಇದು ಉಳಿದವರಿಗೆ ಮಾದರಿ. ಮತ್ತು ಇನ್ನೊಂದು ವಿಚಾರ, ಆ ಸಮಯವನ್ನ ಸಂಪೂರ್ಣ ಸದುಪಯೋಗ ಪಡಿಸ್ಕೊಳ್ಳೋ ಹಂತಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ. 10 ನಿಮಿಷಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಸೊ ಇವತ್ತಿನ ಪ್ರೆಸೆಂಟೇಷನ್ ವಿಚಾರದಲ್ಲಿ 4 ಪ್ರೆಸೆಂಟೇಷನ್ಸ್ ಮುಗ್ದಿದೆ. ಎಲ್ಲವೂ ಚೆನ್ನಾಗಿತ್ತು. ವಿಶೇಷವಾಗಿ ಭಾವನಾ ಅವರ ಪ್ರೆಸೆಂಟೇಷನ್ ಎಲ್ಲರಿಗೆ ಒಂದು ಮಾದರಿ ಮತ್ತು ರೋಲ್ ಮಾಡೆಲ್ ಅಂತ ಹೇಳುವಷ್ಟು ನನಗೆ ಅನಿಸಿದೆ. ಒಂದು ಸಣ್ಣ ಕರೆಕ್ಷನ್ ಅವ್ರು ಮಾಡ್ಕೊಳ್ಬೇಕಾದದ್ದು, ಮಹಾಪ್ರಾಣದ ಬಗ್ಗೆ ಅವ್ರಿಗೆ ಅತಿಯಾದಂತಹ ಆಸಕ್ತಿ ಇರೋ ಹಾಗೆ ಕಾಣುತ್ತೆ. ಮಹಾಪ್ರಾಣವನ್ನ ಎಲ್ಲಿ ಮಹಾಪ್ರಾಣ ಇದೆಯೋ ಅಲ್ಲಿ ಮಾತ್ರ ಮಹಾಪ್ರಾಣ ಉಚ್ಚಾರ ಮಾಡಿದ್ರೆ ಇನ್ನೂ ಸುಂದರವಾಗಿ ಅದು ನಿಮ್ಮ ಪ್ರೆಸೆಂಟೇಷನ್ ಇನ್ನು ಸುಂದರವಾಗಿ ಮೂಡಿ ಬರುತ್ತೆ. ಸರಿ ಮಾಡ್ಕೊಳ್ತೀನಿ ಸರ್. ಫೈನ್, ಥ್ಯಾಂಕ್ ಯು. ಮುಂದಿನ ವಾರದ ಶ್ಲೋಕ ಸಂಖ್ಯಾ 41ರಿಂದ 45 ಯಾರು ಮಾಡ್ತೀರಿ? ಸರ್ ನಾನು ಮಾಡ್ತೀನಿ. ವೈಶಾಖ 46ರಿಂದ 50 ಸರ್ ನಾನು ಮಾಡ್ತೀನಿ. ತೇಜಸ್ವಿನಿ 51ರಿಂದ 55 ಜೀವನ್. ಇಬ್ರು ಮಾತಾಡಿದಾಗ ಕೇಳ್ತಾ ಇದೆ.
ಸರ್ ಧನ್ಯ. ಧನ್ಯ. 56ರಿಂದ 60 ಸರ್ ಜೀವನ್ ನಾನು ಮಾಡ್ತೀನಿ ಸರ್. ಜೀವನ್. ಲೆಟ್ ಮಿ ರೀಕನ್ಫರ್ಮ್. ಶ್ಲೋಕ ಸಂಖ್ಯಾ 41ರಿಂದ 45 ವೈಶಾಖ, 46ರಿಂದ 50 ತೇಜಸ್ವಿನಿ, 55ರಿಂದ 55 ಧನ್ಯ, 56ರಿಂದ 60 ಜೀವನ್. ಸರಿ ಇದೆಯಾ? ಈ 4 ಜನರದ್ದು Okay, sir. ಸ್ಪಷ್ಟ ಇದೆಯಲ್ಲ? ಹಾ Fine. ಸರ್. ಇನ್ನು ಎಕ್ಸ್ಕ್ಯೂಸ್ ಮಿ ಸರ್. ಹಾ ಸರ್ ನಂದು ಲಾಸ್ಟ್ ವೀಕ್ ಸೆಮಿನಾರ್ ಈ ವೀಕ್ ಮಾಡಕ್ ಹೇಳಿದ್ರಿ. ಫೈನ್. ಈಗ ಅವಕಾಶ ಇದೆ, ಒಂದು 5 ನಿಮಿಷ ಸಮಯ ಇದೆ ನಿಮ್ಗೆ. ಓಕೆ ಸರ್. ಶ್ಲೋಕ ಸಂಖ್ಯಾ 6ರಿಂದ 10. 10. ಹಾ, ಚತುರೇಶ್. ಶ್ಲೋಕ ಸಂಖ್ಯಾ 6ರಿಂದ 8 ರಘುವಂಶರ ರಾಜರ ಒಂದ್ ನಿಮಿಷ, ಸಾಮಾನ್ಯ ಗುಣಗಳನ್ನು. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ಎಸ್ ಸರ್. ನಮ್ದು ಸಮಯ ಮುಗಿತಾ ಬಂತು, 40 ನಿಮಿಷದ ಸಮಯ ಮುಗಿತಾ ಬಂತು. ಮಧ್ಯದಲ್ಲಿ ನಿಮ್ಗೆ ಬ್ರೇಕ್ ಆಗ್ತದೆ, ಅದರಿಂದ ರೀಜಾಯ್ನ್ ಆಗೋಣ. ರೀಜಾಯ್ನ್ ಆದ್ಮೇಲೆ ನಿಮ್ಮ ಪ್ರೆಸೆಂಟೇಷನ್ ಇರ್ತದೆ. ಓಕೆ ಸರ್. ಪ್ಲೀಸ್ ರೀಜಾಯ್ನ್ ಎವ್ರಿವನ್.